ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜ್ಯೋತಿಷ ಶಾಸ್ತ್ರದಲ್ಲಿ ಯೋಗಗಳು ಅಂತ ಇದ್ದಾವೆ. ಆ ಯೋಗಗಳು 27. ಆ ಯೋಗಗಳಲ್ಲಿ ಪ್ರಮುಖವಾದವು ಗೃಹಯೋಗ, ಧನಯೋಗ, ಆಸ್ತಿ, ಸಂತಾನ ಯೋಗ, ಅಧಿಕಾರ, ಮದುವೆ ಅಂತಕ್ಕಂಥವು ಇನ್ನು ಮುಂತಾದವು. ಈ ಗೃಹಯೋಗ ಅಂತಕ್ಕಂಥ ವಿಚಾರದ ಬಗ್ಗೆ ಇದನ್ನು ನಾನು ತಿಳಿಯಪಡಿಸ್ತೇನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಜಾತಕರಿಗೆ ಒಂದು ಸ್ವಂತ ಮನೆ ಕಟ್ಟುವಂತಹ ಯೋಗ ಇದೆ ಅಂತಕ್ಕಂಥ ಒಂದು ವಿಚಾರ. ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಯಾವ ಡೇಟ್ ಆಫ್ ಬರ್ತ್ನವರಿಗೆ ಸ್ವಂತ ಮನೆ ಕಟ್ಟುವ ಯೋಗ ಇದೆ ಅಂತಕ್ಕಂಥದ್ದು ಈ ಎರಡು ಶಾಸ್ತ್ರಗಳ ಆಧಾರದ ಮೇಲೆ ನಾನು ಇವತ್ತು ತಿಳಿಯಪಡಿಸ್ತೇನೆ. ಈಗ ನಾನು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ನಾನು ಕೆಲವು ಪಾಯಿಂಟ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ ವೀಕ್ಷಕರೇ, ಈ ಮೇಷರಾಶಿ ಅಂತಕ್ಕಂಥದ್ದು ಉದಾಹರಣೆ. ಮೇಷರಾಶಿ ಅಂತಕ್ಕಂಥದ್ದು ಮೊದಲನೇ ಮನೆ 2, 3, 4, 5, 6, 7, 8, 9, 10, 12 ಮನೆ. ಇಲ್ಲಿ ಉದಾಹರಣೆ ನಾನು 10 ಅಂತ ಯಾಕೆ, 1ನೇ ಮನೆ ಇದು ಮೇಷರಾಶಿ, 4ನೇ ಮನೆ ಕಟಕ ರಾಶಿ, 7ನೇ ಮನೆ ತುಲಾ ರಾಶಿ, 10ನೇ ಮನೆ ಮಕರ ರಾಶಿ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆಯ ಅಧಿಪತಿ ಲಗ್ನದಲ್ಲಾಗ್ಬೋದು, 4ನೇ ಮನೆಯಲ್ಲಾಗ್ಬೋದು, 7ನೇ ಮನೆಯಲ್ಲಾಗ್ಬೋದು ಮತ್ತು 10ನೇ ಮನೆಯಲ್ಲಾದರೂ ಇದ್ದರೆ ಆ ಜಾತಕನಿಗೆ ಸ್ವಂತ ಮನೆ ಕಟ್ಟುವ ಯೋಗ ಇದೆ ಅಂತಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ 4ನೇ ಮನೆಯ ಅಧಿಪತಿ ಲಗ್ನದಲ್ಲಾಗ್ಬೋದು ಅಥವಾ 4ನೇ ಮನೆಯಲ್ಲಾಗ್ಬೋದು ಪರಿವರ್ತನೆ ಯೋಗವನ್ನು ಹೊಂದಿದ್ರೆ ಆ ಒಬ್ಬ ಜಾತಕನು ಕೂಡ ಸ್ವಂತ ಮನೆಯನ್ನು ಕಟ್ತಾನೆ. ಈಗ 4ನೇ ಮನೆಯಲ್ಲಿ ಗುರು, ಬುಧ, ಶುಕ್ರ ಈ 3 ಶುಭ ಗ್ರಹಗಳು ಇದ್ದಲ್ಲಿ ಆ ಜಾತಕನು ಸ್ವಂತ ಮನೆಯನ್ನು ಕಟ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ 4ನೇ ಮನೆಯ ಅಧಿಪತಿ ಉಚ್ಚನಾಗಿರಬೇಕು, ಮಿತ್ರ ಕ್ಷೇತ್ರದಲ್ಲಿರಬೇಕು ಮತ್ತು ಸ್ವಂತ ಮನೆಯಲ್ಲಿರಬೇಕು ಹಾಗೂ ಶುಭ ಗ್ರಹಗಳೊಂದಿಗೆ ಆ ಗ್ರಹಗಳಿದ್ದಲ್ಲಿ ಆ ಒಬ್ಬ ಜಾತಕನು ಸ್ವಂತ ಮನೆಯನ್ನು ಕಟ್ತಾನೆ ಅಂತಕ್ಕಂಥದ್ದು ಈ ಜ್ಯೋತಿಷ್ ಶಾಸ್ತ್ರ ಮುಖಾಂತರವಾಗಿ ಹೇಳ್ಬೋದು. ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರ ಪ್ರಕಾರ ನಾವು ಬಂದಂಥ ಸಂದರ್ಭದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ನೋಡಿ 1ನೇ ತಾರೀಕು 10, 19, 28, 9, 18, 27 ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೈ ಬರ್ತೆ ತಂದೆಯಿಂದ ಸ್ವಂತ ಮನೆಯನ್ನು ಹೊಂದಿರ್ತಾರೆ. ಮತ್ತೆ ಮುಂದೊಂದು ದಿನ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಮನೆಯನ್ನು ಕೊಟ್ಟುಕೊಂಡು ಅವರ ಜೀವನವನ್ನು ವಿಲಾಸಿ ಜೀವನವನ್ನು ಸಾಗಿಸ್ತಾರೆ. ಮತ್ತೆ 2ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೆ 2 ಅಂದರೆ 2 ಅವ್ರಿಗೆ 2 ಮನೆ ಇರ್ತಕ್ಕಂಥದ್ದು, ಸ್ವಂತ ಮನೆ ಇರ್ತಕ್ಕಂಥ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಒಂದು ಮನೆ ಇರುತ್ತೆ. ಅವ್ರ ಮುಂದೆ ಉಜ್ವಲವಾದ ಜೀವನವನ್ನು ಸಾಗಿಸೋದಕ್ಕೆ ಅವ್ರ ಸ್ವಂತ ಮನೆಯನ್ನು ಕಟ್ಕೊಳ್ತಾರೆ. ಮತ್ತೆ 3ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರು ತಂದೆಯಿಂದ ಬಂದಿರತಕ್ಕಂಥ ಮನೆ ಇರುತ್ತೆ. ಮುಂದೆ ಅವರು ಸ್ವಂತ ಸಂಪಾದನೆ ಮಾಡಿ ಸ್ವಂತ ಮನೆಯನ್ನು ಕಟ್ಕೊಂಡ್ರೆ ಉಜ್ವಲವಾದ ಭವಿಷ್ಯವನ್ನು ಕಾಣ್ತಾರೆ. ಇವರು ತಂದೆ ಮನೆಯಲ್ಲಿ ಇದ್ದರೆ ಅಷ್ಟಾಗಿ ಅವರಿಗೆ ಏಳಿಗೆ ಕಾಣೋದಿಲ್ಲ. ಮತ್ತು 4ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು 4ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮನೆಯ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಅವರು ಅಕಸ್ಮಾತ್ ಯಾಕೆ ಅಂತಂದರೆ ಮನೆ ಕಟ್ಟಿರ್ತಕ್ಕಂಥ ಮನೆ ಇರುತ್ತೆ, ಆ ಮನೆಯಲ್ಲೇ ಬಾಡಿಗೆ ಜೀವನ ಮಾಡ್ಬೋದಲ್ಲ ಯಾಕೆ ಅಂತಕ್ಕಂಥ ಮನೋಭಾವನೆ, ಸ್ವಲ್ಪ ವಿಚಿತ್ರವಾದ ಮನೋಭಾವನೆಗಳಿಂದ ಕೂಡಿರುತ್ತೆ. ಅವರಿಗೆ ಮನೆಯ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆಂತಂದರೆ ರಾಹು ಅಂತಕ್ಕಂಥ ಒಂದು ಸ್ವಂತ ಮನೆಯನ್ನು ಅದು ಎಂದೂ ಇರೋದಿಲ್ಲ. ಇನ್ನೊಬ್ಬರು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ಹೋಗಿ ವಾಸ ಮಾಡ್ತಕ್ಕಂಥ ಒಂದು ಗುಣ ಅವರು ಹೊಂದಿರ್ತಾರೆ. ಮತ್ತು 5ನೇ ತಾರೀಕು ಮತ್ತು 6ನೇ ತಾರೀಕು ಇರ್ತಕ್ಕಂಥವ್ರಿಗೆ ಅವರು 2 ಮನೆ ಕಟ್ತಕ್ಕಂತಹ ಒಂದು ಯೋಗ ಇರುತ್ತೆ. ಅವರು ಯಾವುದೇ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗ್ಬೋದು ಅಥವಾ ಬಾಡಿಗೆ ಮನೆ ಆಗ್ಬೋದು, ಆ ಮನೆಯನ್ನು ಬಹಳ ಅಲಂಕಾರಿತವಾಗಿ ಮಾಡಿಕೊಂಡು ಬಹಳ ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ 5ನೇ ತಾರೀಕು ಮತ್ತು 6ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ. ಮತ್ತು ಅವರು ಯಾವ ಕಲಾಪ್ರಿಯರು ಆದ್ದರಿಂದ ಮನೆಯನ್ನು ಬಹಳ ಅಲಂಕಾರಿತವಾಗಿ ಮಾಡಿಕೊಂಡು ಈ ಮನೆಯಲ್ಲಿ ಜೀವನ ಮಾಡಬೇಕು ಅಂತಕ್ಕಂತಹ ಭಾವನೆ ಅವ್ರಿಗೊಂದಿರುತ್ತೆ. ಮತ್ತು 7ನೇ ತಾರೀಕು 8ನೇ ತಾರೀಕಿನವರಿಗೆ ಮನೆಯ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಅಕಸ್ಮಾತ್ ಅವರು ಮನೆಯನ್ನು ಕಟ್ಟಿಸಿದ್ದಾದರೆ ವಾಸ ಮಾಡೋಕ್ಕೊಂದು ಮನೆ ಬೇಕು, ಅದನ್ನ್ಯಾಕೆ ಅಷ್ಟೊಂದು ಅಲಂಕಾರವಾಗಿ ಕಟ್ಟಬೇಕು, ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು ಮತ್ತು ಅಷ್ಟೊಂದು ಬಂಡವಾಳ ಯಾಕೆ ಹಾಕಬೇಕು, ಇದ್ರೆ ಸಾಕು ಅಂತಕ್ಕಂಥ ಭಾವನೆ ಇವ್ರಿಗಿರುತ್ತೆ. ಇವರು ಹೆಚ್ಚಿನದಾಗಿ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ, ಇದ್ದಿದ್ರಲ್ಲೇ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇರುತ್ತೆ. ನೋಡಿ ಇಲ್ಲಿ 1, 2, 3, 4, 5, 6, 7, 8, 9 ಈ ಎಲ್ಲ ಡೇಟ್ನವ್ರಿಗೆ ಒಂದೊಂದು ರೀತಿಯಾದಂತಹ ಗೃಹಯೋಗ ಇರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.